ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್. ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲಾಸ್ಟ್ ತನಕ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಡೈಲಿ ರುಟೀನಲ್ಲಿ ನಾವು ಸ್ಟಿಕ್ಕರ್ಗಳನ್ನು ಬಳಸ್ತಾನೆ ಇರ್ತೀವಿ. ಹಾಗೆ ನಾವೆಲ್ಲಾದರೂ ಹೋಗಬೇಕು, ಫಂಕ್ಷನ್ ಇದೆ ಅಂದಾಗ ಕೂಡ ನಮಗೆ ಮ್ಯಾಚಿಂಗಿಗೆ ಅಂತ ಸಪ್ರೇಟ್ ಆಗಿ ಬಿಂದಿಗಳನ್ನು ತಗೊಂಡಿರ್ತೀವಿ. ಇದನ್ನು ಸಪ್ರೇಟ್ ಪ್ಯಾಕ್ಗಳಲ್ಲಿ ತಗೊಂಡೋಗೋದು ಕಷ್ಟ. ನಾವು ಈ ರೀತಿಯಾಗಿ ಮಾಡ್ಕೋಬೋದು ನೋಡಿ. ಅದನ್ನು ಈ ರೀತಿ ಸ್ಟೆಪ್ಲರ್ ಹಾಕಿ ಪ್ಯಾಕೆಟ್ ಒಳಗಡೆ ಇಟ್ಟಿರ್ತಾರೆ ಅಲ್ವಾ, ಈ ಥರ ಪ್ಲಾಸ್ಟಿಕ್ ಕವರ್ ಒಳಗಡೆ ಅದನ್ನು ನಾವು ಸಪ್ರೇಟ್ ಮಾಡ್ಕೋಬೇಕು. ಬಿಂದಿ ಪ್ಯಾಕೆಟ್ ಓಪನ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಸೈಡಲ್ಲಿ ಒಂದು ಸ್ಟೆಪ್ಲರನ್ನು ಹಾಕಿರ್ತಾರೆ. ಅದನ್ನು ತೆಗೆದುಬಿಟ್ಟು ನೋಡಿ, ಈ ರೀತಿ ಸಪ್ರೇಟ್ ಆಗಿ ನಾವು ಮಾಡ್ಕೋಬೇಕಾಗತ್ತೆ. ಈ ರೀತಿ ಸಪ್ರೇಟ್ ಮಾಡಿ ಒಂದೇ ಪ್ಯಾಕೆಟ್ ಒಳಗಡೆ ನಾವು ಇಟ್ಕೋಬೋದು ನೋಡಿ. ಅದನ್ನು ಕರೆಕ್ಟಾಗಿ ಒಂದೇ ಸೈಜಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ. ಹಾಗೆ ಈ ರೀತಿ ಒಂದು ಕಡೆ ಇಟ್ಬಿಟ್ಟು ಅಲ್ಲಿ ನಾವು ನೀಟಾಗಿ ಸ್ಟೆಪ್ಲರ್ ಮಾಡ್ಕೋಬೇಕು. ಈ ರೀತಿ ಮಾಡಿದಾಗ ನಾವೆಲ್ಲಾದರೂ ಫಂಕ್ಷನಿಗೆ ಹೋಗಬೇಕು ಅಂತ ಇದ್ದಾಗ ಸಪ್ರೇಟ್ ಪ್ಯಾಕ್ಗಳಲ್ಲಿ ತಗೊಂಡೋಗೋ ಅವಶ್ಯಕತೆ ಇರಲ್ಲ. ಎಲ್ಲ ಬಿಂದಿಗಳು ಒಂದೇ ಪ್ಯಾಕೆಟಲ್ಲಿ ಇರುತ್ತೆ. ಹಾಗೆಯೇ ಬಿಂದಿಗಳನ್ನು ತೆಗೆದು ಬೇರೆ ಪ್ಯಾಕೆಟ್ಗಳಿಗೆ ಅಂಟ್ಸಕ್ಕೆ ಹೋಗಬೇಡಿ. ಅದು ಹೇಗಿದೆ ಹಾಗೇ ಆ ಪ್ಲಾಸ್ಟಿಕ್ ಕವರ್ನ ತೆಗೆದು ಬಿಟ್ಟು ನೀವು ಸ್ಟೆಪ್ಲರ್ ಮಾಡ್ಕೋಬೇಕು. ನಾವೇನಾದರೂ ಒಂದೊಂದೇ ಬಿಂದಿಗಳನ್ನು ತೆಗೆದು ಅಂಟಿಸೋದು ಈ ರೀತಿ ಎಲ್ಲ ಮಾಡಿದ್ರೆ ಅದರಲ್ಲಿರೋ ಗಮ್ಮೆಲ್ಲ ಹೋಗುತ್ತೆ. ಅದ್ರ ಬದಲಾಗಿ ನೋಡಿ, ನಾವು ಈಸಿಯಾಗಿ ಅದು ಹೇಗಿದೆಯೋ ಹಾಗೆ ತೆಗೆದು ಅದನ್ನು ಸ್ಟೆಪ್ಲರ್ ಮಾಡ್ಕೋಬೋದು. ಹಾಗೆ ತುಂಬ ಬಿಂದಿಗಳಿದ್ದಾಗ ಅದನ್ನು ಮೇಂಟೈನ್ ಮಾಡೋದು ಕಷ್ಟ, ಅಲ್ಲಿ ಇಲ್ಲಿ ಆಗುತ್ತೆ ಅಂದಾಗ ಕೂಡ ನೀವು ಈ ರೀತಿ ಮಾಡ್ಕೋಬೋದು. ಒಂದು ಪ್ಯಾಕೆಟ್ ಒಳಗಡೆ ಕನಿಷ್ಠ ಪಕ್ಷ ಒಂದು 6ರಿಂದ 7 ಥರದ ಬಿಂದಿಗಳನ್ನು ನಾವು ಈ ರೀತಿ ಸ್ಟೆಪ್ಲರ್ ಮಾಡಿ ಇಟ್ಕೋಬೋದು. ಎಲ್ಲ ಆದಮೇಲೆ ಅದನ್ನು ನಾವು ನೀಟಾಗಿ ಕವರ್ ಮಾಡಿ ಇಟ್ಕೊಂಡ್ರೆ ಬಿಂದಿಗಳು ಸೇಫ್ ಆಗಿರುತ್ತೆ. ಹಾಗೆ ಖಾಲಿಯಾಗಿರೋ ಬಿಂದಿ ಪ್ಯಾಕೆಟ್ಗಳನ್ನು ನಾವು ಎಸೆಯೋದಕ್ಕಿಂತ ಅದನ್ನು ಯೂಸ್ ಮಾಡ್ಕೋಬೋದು ನೋಡಿ. ಈ ರೀತಿ ಬಿಂದಿ ಪ್ಯಾಕೆಟ್ಗಳಿರುತ್ತಲ್ಲ, ಅದರಲ್ಲಿ ATM ಕಾರ್ಡ್ಗಳಾಗಿರ್ಬೋದು ಅಥವಾ ವಿಸಿಟಿಂಗ್ ಕಾರ್ಡ್ಗಳಾಗಿರ್ಬೋದು, ಅದಕ್ಕೆಲ್ಲ ಕರೆಕ್ಟಾಗಿದೆ ಅದು ಸೈಜು. ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಆಗಿರೋದ್ರಿಂದ ನಾವು ನೀಟಾಗಿ ಇಟ್ಕೋಬೋದು. ಹಾಗಾಗಿ ಅದರ ಸೈಡಲ್ಲಿ ಎಲ್ಲೆಲ್ಲ ಓಪನ್ ಇರುತ್ತೆ ಅಲ್ಲೆಲ್ಲ ನಾವು ಈ ರೀತಿ ಸ್ಟೆಪ್ಲರ್ನಿಂದ ಪಿನ್ ಮಾಡ್ಕೋಬೇಕು. ಈ ರೀತಿ ಪಿನ್ ಮಾಡಿದ್ಮೇಲೆ ಅದು ಫುಲ್ ಒಂದು ಪರ್ಸ್ ಥರ ಆಗಿಬಿಡುತ್ತೆ ನಿಮಗೆ. ಇದರೊಳಗಡೆ ನಾವು ಆರಾಮಾಗಿ ATM ಕಾರ್ಡ್ಗಳಾಗಿರ್ಬೋದು ಅಥವಾ ವಿಸಿಟಿಂಗ್ ಕಾರ್ಡ್ಗಳಾಗಿರ್ಬೋದು ಅಥವಾ ದುಡ್ಡಾಗಿರ್ಬೋದು ಅಥವಾ ಚಿಕ್ಕದಾಗಿರೋ ಬಿಂದಿಗಳಾಗಿರ್ಬೋದು, ಇದನ್ನೆಲ್ಲ ನಾವು ಇಟ್ಕೋಬೋದು. ಎಲ್ಲಾದರೂ ಔಟ್ಸೈಡ್ ಹೋಗ್ತಾ ಇರ್ತೀವಿ, ಆವಾಗ ನಮಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಸೇಫ್ಟಿಯಾಗಿ ಕೂಡ ಇರುತ್ತೆ. ಈ ರೀತಿ ಟಿಕ್ ಟ್ಯಾಕ್ ಕ್ಲಿಪ್ಗಳನ್ನು ನಾವು ಬಳಸ್ತಾನೆ ಇರ್ತೀವಿ. ಹಾಗೆ ಈ ಪಿನ್ಗಳಿಗೆ ಕೂಡ ನಾವು ಸ್ಟಿಕ್ಕರ್ಗಳಿಂದ ಒಂದು ಫ್ಯಾನ್ಸಿ ಲುಕ್ಕನ್ನು ಕೊಡ್ಬೋದು ನೋಡಿ. ಈ ರೀತಿ ಸ್ಟಿಕ್ಕರ್ನ ಹಾಕಿ ಅಂಟಿಸಿದ್ರೆ ಲುಕ್ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಹಾಕಿದಾಗ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ದೊಡ್ಡವರಾಗಿ ನಾವು ಕೂಡ ಅದನ್ನು ಯೂಸ್ ಮಾಡ್ಕೋಬೋದು. ಈ ರೀತಿ ಥ್ರೆಡ್ಗಳಿದ್ದಾಗ ಅದನ್ನು ಇಟ್ಟಿರ್ತೀವಿ, ಒಂದೊಂದ್ಸಲ ಅದೇ ಫುಲ್ ಬಿಚ್ಚೋಗಿರುತ್ತೆ, ಇಲ್ಲ ಅಂದರೆ ಅದರ ಎಂಡಿಂಗ್ ಪಾಯಿಂಟ್ ಎಲ್ಲಿದೆ ಅಂತಲೇ ಗೊತ್ತಾಗ್ತಾ ಇರಲ್ಲ. ಆವಾಗ ಈ ರೀತಿ ಸ್ಟಿಕ್ಕರ್ಗಳಿರುತ್ತೆ ಅಲ್ವಾ, ಚಿಕ್ಕದಾಗಿರೋ ಸ್ಟಿಕ್ಕರು, ಅದನ್ನು ಈ ರೀತಿ ಅಂಟಿಸಿದ್ರೆ ನಮಗೆ ಈಸಿ ಆಗುತ್ತೆ. ಎಂಡಿಂಗ್ ಪಾಯಿಂಟ್ ಕೂಡ ಗೊತ್ತಾಗುತ್ತೆ, ಹಾಗೆ ಥ್ರೆಡ್ ಕೂಡ ವೇಸ್ಟ್ ಆಗೋದಿಲ್ಲ. ಸೇಫ್ಟಿ ಪಿನ್ಗಳಿಗೆ ನೈಲ್ ಪಾಲಿಶ್ ಹಾಕೋದ್ರಿಂದ ತುಂಬಾ ಉಪಯೋಗ ಇದೆ. ನಾವು ಹಾಕೋ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥ ನೈಲ್ ಪಾಲಿಶ್ ಅಂತೂ ನಮ್ಮ ಹತ್ರ ಇದ್ದೇ ಇರುತ್ತೆ. ಹಾಗೆ ಒಂದೊಂದು ಸಲ ನಮ್ಮ ಬಟ್ಟೆಗಳಿಗೆ ಪಿನ್ ಹಾಕಬೇಕು ಅಂದಾಗ ಪಿನ್ ಒಂದಾ ಗೋಲ್ಡನ್ ಕಲರ್ ಇರುತ್ತೆ, ಇಲ್ಲ ಅಂದರೆ ಸಿಲ್ವರ್ ಕಲರ್ ಇರುತ್ತೆ. ಅದು ಹೇಗಿರುತ್ತೋ ಹಾಗೆ ಕಾಣಿಸ್ತಾ ಇರುತ್ತೆ. ಆ ರೀತಿ ಕಾಣಬಾರ್ದು ಅಂದರೆ ಬಟ್ಟೆ ಕಲರ್ ನೈಲ್ ಪಾಲಿಶನ್ನು ನಾವು ಈ ರೀತಿ ಪಿನ್ನಿಗೆ ಅಂದರೆ ಸೇಫ್ಟಿ ಪಿನ್ನಿಗೆ ಹಾಕೋದ್ರಿಂದ ಬಟ್ಟೆಗೆ ನಾವು ಸೇಫ್ಟಿ ಪಿನ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಬಟ್ಟೆ ಕಲರೇ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ಸಿಲ್ವರ್ ಕಲರ್ ಆಗಿರ್ಬೋದು, ಗೋಲ್ಡನ್ ಕಲರ್ ಆಗಿರ್ಬೋದು, ಅದೇ ಎದ್ದು ಕಾಣ್ತಾ ಇರುತ್ತೆ. ಟಿಶ್ಯೂ ಪೇಪರ್ ಅಂತೂ ನಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಒಂದೊಂದು ಸಲ ಗಲೀಜಾಗಿರೋದನ್ನು ನಾವು ಒರೆಸ್ಬಿಟ್ಟು ಹಾಗೆ ಬಿಸಾಡ್ತಾ ಇರ್ತೀವಿ. ಸೊ ನೋಡಿ, ಈ ಥರ ತೆಗೆದು ಒಂದೇ ಸಲಕ್ಕೆ ಅದನ್ನು ಒರೆಸಿ ಬಿಸಾಡೋದಕ್ಕಿಂತ ಅದು ಒಂದೇ ಪೇಪರಲ್ಲಿ 2 ಲೇಯರ್ಗಳಿರುತ್ತೆ ನೋಡಿ. ಈ ರೀತಿ 2 ಲೇಯರ್ಗಳಿರುತ್ತೆ. ಇದನ್ನು ಓಪನ್ ಮಾಡಿ ನಾವು 2 ಸಲಕ್ಕೆ ಇದನ್ನು ಉಪಯೋಗಿಸ್ಕೋಬೋದು. ಒಂದೊಂದು ಸಲ ಏನು ಮಾಡ್ತೀವಿ, ತೆಗಿತೀವಿ, ಅದನ್ನು ಫುಲ್ಲು ಏನಾದರೂ ರಬ್ ಮಾಡ್ತೀವಿ, ತೆಗೆದು ಆ ಕಡೆ ಬಿಸಾಡಿಬಿಡ್ತೀವಿ. ಆ ರೀತಿ ಮಾಡೋದಕ್ಕಿಂತ ಈ ರೀತಿ 2 ಪೇಪರ್ಗಳಿರುತ್ತೆ ಅಲ್ವಾ, ಅದನ್ನು 2 ಸಲ ನಾವು ಉಪಯೋಗಿಸ್ಕೋಬೋದು. ಅಂದರೆ ಒಂದು 30 ದಿನ ಬರುವಂಥ ಟಿಶ್ಯೂ ಪೇಪರ್ನ ನಾವು 60 ದಿನ ಬರೋ ಥರ ಯೂಸ್ ಮಾಡ್ಕೋಬೋದು. ಖಂಡಿತವಾಗ್ಲೂ ಇದರಿಂದ ಟಿಶ್ಯೂ ಪೇಪರ್ ವೇಸ್ಟ್ ಆಗೋದಿಲ್ಲ, ತುಂಬಾ ಯೂಸ್ಫುಲ್ ಆಗುತ್ತೆ.
ಡೈಲಿ ರುಟೀನಲ್ಲಿ ನಾವು ಕುಕ್ಕರ್ಗಳನ್ನು ಯೂಸ್ ಮಾಡ್ತಾನೆ ಇರ್ತೀವಿ. ಒಂದೊಂದ್ಸಲ ಅನ್ನ ಇಟ್ಟಿರ್ತೀವಿ, ಇಲ್ಲ ಬೇಳೆ ಇಟ್ಟಿರ್ತೀವಿ. ಮೇಲ್ಗಡೆ ವಿಶಾಲ್ ಹತ್ರ ಫುಲ್ಲು ಉಕ್ಕಿ ಬರ್ತಾ ಇರುತ್ತೆ. ಫುಲ್ ಕುಕ್ಕರ್ ಎಲ್ಲ ಗಲೀಜಾಗ್ತಾ ಇರುತ್ತೆ. ಹಾಗೆ ಗ್ಯಾಸ್ ಸ್ಟವ್ ಮೇಲೆಲ್ಲ ಗಲೀಜಾಗ್ತಾ ಇರುತ್ತೆ. ಅದನ್ನು ಒರೆಸೋದು ಇನ್ನೊಂದು ಕೆಲಸ ಆಗ್ಬಿಡುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಕುಕ್ಕರ್ ಮುಚ್ಚಳದೊಳಗಡೆ ಈ ರೀತಿ ಎಣ್ಣೆನ ಹಾಕಿ ಫುಲ್ಲು ನಾವು ಸ್ಪ್ರೆಡ್ ಮಾಡ್ಕೋಬೇಕು. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಅಡುಗೆ ಎಣ್ಣೆ ಕೂಡ ಹಾಕ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.